पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नामतां कामधेनवे. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶಿಲ್ಪಾಸ್ ಎಂಟರ್ಟೈನ್ಮೆಂಟ್ ಹಬ್. ಇವತ್ತು ರಜೆ ಇರೋದ್ರಿಂದ ಎಲ್ಲ ಮಕ್ಕಳಿಗೆ ನಾವು ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳ ಮಹಾತ್ಮೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾನು ಸಣ್ಣ ವಯಸ್ಸಿನಿಂದ ಅವ್ರ ಮಠಕ್ಕೆ ಹೋಗಿ ಅವ್ರನ್ನ ತುಂಬಾ ಭಕ್ತಿಯಿಂದ ಪೂಜಿಸ್ತೀನಿ. ಅವ್ರನ್ನ ನೋಡಿ ತುಂಬ ವರ್ಷ ಆಗಿತ್ತು. ಹಾಗಾಗಿ ರಾಯರನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಈ ಮಠ ಹೇಗೆ ಸ್ಥಾಪನೆ ಆಯಿತು ಅನ್ನೋದು ಹೇಳ್ತೀನಿ. ರಾಘವೇಂದ್ರ ಸ್ವಾಮಿ ಮಠವು ಜಗದ್ಗುರು ಶ್ರೀ ಮಧ್ವಾಚಾರ್ಯರಿಂದ ವಿಭುಧೇಂದ್ರ ತೀರ್ಥರ ಮೂಲಕ ವಂಶಸ್ಥರಾಗಿದ್ದು 15ನೇ ಶತಮಾನದಲ್ಲಿ ಅಸ್ತಿತ್ವಕ್ಕೆ ಬಂದಿತು. ರಾಘವೇಂದ್ರ ಸ್ವಾಮಿ ಮಠವನ್ನು 15ನೇ ಶತಮಾನದಲ್ಲಿ ಕುಂಭಕೋಣದಲ್ಲಿ ವಿಭುಧೇಂದ್ರ ತೀರ್ಥರು ಸ್ಥಾಪಿಸಿದರು. ಆದ್ದರಿಂದ ಮೊದಲು ಈ ಮಠವನ್ನು ಕುಂಭಕೋಣಂ ಮಠ ಅಥವಾ ದಕ್ಷಿಣಾದಿ ಮಠ ಎಂದು ಕರೆಯಲಾಗುತ್ತಿತ್ತು ಮತ್ತು ನಂತರ ಕುಂಭಕೋಣಂ ಮಠದ ಶಿಷ್ಯ ಮತ್ತು ಉತ್ತರಾಧಿಕಾರಿ ಸುಧೀಂದ್ರ ತೀರ್ಥರು ವಿಜಯೇಂದ್ರ ತೀರ್ಥರ ನಂತರ ಮಠವನ್ನು ಶ್ರೀ ವಿಜಯೇಂದ್ರ ಮಠ ಎಂದು ಜನಪ್ರಿಯಗೊಳಿಸಿದರು. ಸುಧೀಂದ್ರ ತೀರ್ಥರ ನಂತರ ಅವರ ಶಿಷ್ಯ ಅತ್ಯಂತ ಪೂಜ್ಯ ದ್ವೈತ ಸಂತ ರಾಘವೇಂದ್ರ ತೀರ್ಥರು ಮಠದ ಪೀಠಾಧಿಪತಿಯಾಗಿ ಮಠಾಧೀಶರ ವಂಶಾವಳಿಯಲ್ಲಿ ಮುಂದುವರೆದರು. ಹಾಗಾಗಿ ನೋಡೋಣ, ನಾವು ಹೊರಟಿದ್ದೀವಿ ಮಂತ್ರಾಲಯಕ್ಕೆ. ಅಲ್ಲಿ ಹೋದ್ಮೇಲೆ ಏನು ಎತ್ತ ಅಂತ ನಾನು ನಿಮಗೆಲ್ಲ ತಿಳಿಸ್ತೀನಿ. ಅದಕ್ಕೆ ಹೋಗೋಕ್ಕೆ ಮುಂಚೆ ನಾವು ಗಾಡಿ ಪೂಜೆ ಮಾಡಬೇಕು. ಹೋಗೋ ದಾರಿಯಲ್ಲಿ ಏನೂ ತೊಂದರೆ ಆಗದೇ ಇರಲಿ, ಸುಸೂತ್ರವಾಗಿ ಯಾವುದೇ ವಿಘ್ನ ಇಲ್ಲದೆ ದರ್ಶನ ಆಗಿ ಬರೋಣ ಅಂತ ನೋಡೋಣ. ಗೋವಿಂದ ಗೋವಿಂದ ಶ್ರೀ ಇಂದಿರಾರಮಣ ಗೋವಿಂದ ಗೋವಿಂದ. ಮಂತ್ರಾಲಯಕ್ಕೆ ಹೋಗೋಣ, ಮಂತ್ರಾಲಯಕ್ಕೆ ಹೋಗೋಣ, ಗುರುರಾಯರ ದರ್ಶನ ಮಾಡೋಣ. ಮಂತ್ರಾಲಯಕ್ಕೆ ಹೋಗೋಣ, ಗುರುರಾಯರ ದರ್ಶನ ಮಾಡೋಣ. ಮಂತ್ರಾಲಯಕ್ಕೆ ಹೋಗೋಣ. ತುಂಗಾ ನದಿಯಲ್ಲಿ ಮೀಯೋಣ, ತುಂಗಾ ನದಿಯಲ್ಲಿ ಮೀಯೋಣ, ಸುರಗಂಗಾ ಸ್ನಾನವದೆನ್ನೋಣ. ಮಂಗಳಮೂರುತಿ 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 ರಾಘವೇಂದ್ರನ, ಮಂಗಳಮೂರುತಿ ರಾಘವೇಂದ್ರನ.
ಅಂಗ್ರಿಗಳಿಗೆ ಶರಣಾಗೋಣ, ಅಂಗ್ರಿಗಳಿಗೆ ಶರಣಾಗೋಣ, ಅಂಗ್ರಿಗಳಿಗೆ ಶರಣಾಗೋಣ, ಮಂತ್ರಾಲಯಕ್ಕೆ ಹೋಗೋಣ. ಜನುಮವ ಕೇಳೋಣ, ಅನಂತ ಜನು ಹಂಸಾಲಮ್ಮದೇವಿ ಮಂತ್ರಾಲಯದ ಮೂಲ ದೇವರು ಶ್ರೀ ಹಂಸಾಲಮ್ಮದೇವಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಇದು ಮಂತ್ರಾಲಯದ ಮುಖ್ಯದ್ವಾರ. ಈ ಮುಖ್ಯದ್ವಾರದ ಮುಖ ನಾವು ಸಂಸಾರ ಸಮೇತರಾಗಿ ಬಂದು ಇಲ್ಲಿ ದೇವರ ದರ್ಶನವನ್ನು ಮಾಡಿದೆವು. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲು. ನಾವಿವಾಗಲೇ ಮಂತ್ರಾಲಯದಲ್ಲಿದ್ದೀವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಆದರೆ ಮೂಲ ದೇವ್ರದ್ದು ಯಾವ ಫೋಟೋನು ತೆಗೆಯೋ ಪರ್ಮಿಷನ್ ಇಲ್ಲ. ರಜಾ ದಿನ ಆದ್ದರಿಂದ ಮಂತ್ರಾಲಯದಲ್ಲಿ ತುಂಬ ರಶ್ ಇದೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ರಶ್ ಇದೆ ಅಂತ. ಇಲ್ಲಿಂದ ನೋಡಿ ಎಷ್ಟು ರಶ್ ಇದೆ ಅಂತ. ಆದರೆ ಎಲ್ಲೂ ಮೂಲ ದೇವರನ್ನ ಫೋಟೋ ತೆಗೆಯೋಕ್ಕೆ ಪರ್ಮಿಷನ್ ಇಲ್ಲ. ಮಂತ್ರಾಲಯ ತುಂಗಭದ್ರಾ ತುಂಗಾ ನದಿಯ ದಡದಲ್ಲಿರುವ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹದೇವಾಯ ತೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಇದು ಮಂತ್ರಾಲಯದಲ್ಲಿರುವ ತುಂಗಭದ್ರಾ ನದಿ. ಈ ಬಿಸಿಲಿನಿಂದ ಎಲ್ಲ ಒಣಗೋಗ್ಬಿಟ್ಟಿದೆ. ಅಷ್ಟು ನೀರಿಲ್ಲ, ಎಲ್ಲ ಒಣಗೋಗ್ಬಿಟ್ಟಿದೆ. ಹೆವಿ ಬಿಸಿಲು ಮಂತ್ರಾಲಯದಲ್ಲಿ, ಹಾಗಾಗಿ ನೀರೇ ಇಲ್ಲ. ತೀರದಿಂದ ಸುಯತಿ ಬರಯಾರೆ ಅಭಿನವ ಜನತನ ವಿಠಲನ ಧ್ಯಾನಿಸುವ ಪೇಳಮ್ಮಯ್ಯ. ಅಭಿವಂದಿತರಿಗೆ ಅಖಿಲಾರ್ಥವ ಸಲ್ಲಿಸುವ ಪೇಳಮ್ಮಯ್ಯ. ನವಮಣಿಯಂದರೆ ಭೂಮಿಯಲ್ಲಿ ರಾಜಿಸುವ ಪೇಳಮ್ಮಯ್ಯ. ಶುಭ ಗುಣನಿಧಿ ಶ್ರೀ ರಾಘವೇಂದ್ರ ಯತಿ, ಶುಭ ಗುಣನಿಧಿ ಶ್ರೀ ರಾಘವೇಂದ್ರ ಯತಿ. ಅಮುಜ ಭವನದೊಳು ಪ್ರಬಲ ಕಳುಮ್ಮ
ತುಂಗಾತೀರದಿ ನಿಂತ ಸುಯತಿವರಣ್ಯಾರೇ ಕೇಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುಡಿಪುರೋ ತುಂಗ ಕಾಣಮ್ಮ ತುಂಗಾತೀರದಿ ನಿಂತ ಸುಯತಿವರಣ್ಯಾರೇ పేడమ్మయ్య 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 चित्रैः पदैश्च गम्भीरैः वाक्यैर्वाणैः अखण्डितैः गुरुभावं व्यञ्जयन्ती भातिश्री जयतीर्थव अर्थिकल्पितकल्पोऽयं प्रत्यर्थिगजकेसरी व्यासतीर्थ गुरुर्भूया तस्मदिष्टार्थसिद्धये तपोविद्या विरक्त्यादि सद्गुणौघाकरानः वादिराजगुरून् वन्दे हयग्रीव पदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सुषमेन्द्र कराब्जोत्थं राघवेन्द्र गुरुप्रियं श्रीयतीन्द्र गुरुं वन्दे मूलरामार्चने रतं सर्वेऽपि सुखिनः सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः इंदु
बजरंग 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 दल दल जय श्री राम ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಂತ್ರಾಲಯಕ್ಕೆ ಬರೋರೆಲ್ಲ ಇಲ್ಲಿ ಬಂದು ದರ್ಶನ ಮಾಡಿ ಹೋಗ್ತಾರೆ. ಒಳಗೆ ಹೋಗೋಣ. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಚರಿತ್ರೆ ಹೀಗಿದೆ. 16ನೇ ಶತಮಾನದಲ್ಲಿ ಈ ಗುಹೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು 12 ವರ್ಷ ತಪಸ್ಸು ಮಾಡಿದ್ದಾರೆ. ಅವರ ತಪಸ್ಸಿಗೆ ಮೆಚ್ಚಿ ಶ್ರೀ ಪಂಚಮುಖಿ ಪ್ರಾಣದೇವರು ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮತ್ತು ವಿಷ್ಣು ಕೂರ್ಮಾವತಾರದಲ್ಲಿ ಇವರೆಲ್ಲರೂ ಶ್ರೀ ರಾಘವೇಂದ್ರ ಸ್ವಾಮಿ ಅವರಿಗೆ ದರ್ಶನ ಕೊಟ್ಟಿದ್ದಾರೆ. ಇವರ ಆಜ್ಞೆಯನ್ನು ತೆಗೆದುಕೊಂಡು ಮಂತ್ರಾಲಯಕ್ಕೆ ಹೋಗಿ ಬೃಂದಾವನಸ್ಥರಾಗಿದ್ದಾರೆ. ಇದು ಅಪ್ಪಣ್ಣಾಚಾರ್ಯರ ಮನೆ. ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಲಗ್ತಾ ಇದ್ದಂತಹ ಸ್ಥಳ.